ಯಾರ್ದಾದ್ರೂ ಕಿವಿಗೆ ಬಿದ್ದು ಗುರು ಅವ್ನ ಪಕ್ಕದಲ್ಲಿದ್ರೆ ನಾವು ಡಮ್ಮಿ ಆಗ್ಬಿಡ್ತೀವಿ ಗುರು ಅಂತ ಅನ್ಸಿದ್ದಿದ್ಯಾ? ಗೊತ್ತಿಲ್ಲ. ಅದಕ್ಕೆ ಪ್ರತ್ಯುತ್ತರವಾಗಿ ಶಾಕಾಹಾರಿ ಅಂತ ಒಂದು ಸಿನಿಮಾ ಬಂತು. ಹೌದು. ಅದು ಒಳ್ಳೆ ತರದಲ್ಲಿ ತಗೊಂಡ್ರೆ ಅಲ್ಲ ಸಿನಿಮಾಗ್ ಪ್ಲಸ್ಸು. ಕರೆದಿರೋದು ಅದಕ್ಕೆ. ಹಾ. ಚೆನ್ನಾಗ್ ಮಾಡ್ತಾನೆ ಇವನು ಅಂತ. ಹಾ ಬಟ್ ಚೆನ್ನಾಗ್ ತಿನ್ಕೋಬೇಕು ಮಾಡಿದ್ರೆ ಅಂತಾನೆ ಮೈನಸ್ಸು. ಹಾ ತಿನ್ಕೋಬೇಕು ಅಂತಾನೆ ಕರೆದಿರ್ತಾರೆ. ಇಲ್ಲ ನೀ ಯಾರ ಮುಂದೆ ಚೆನ್ನಾಗಿ ಮಾಡ್ತೀಯ ಅನ್ನೋದು ಮ್ಯಾಟರ್ ಆಗುತ್ತೆ ಅನ್ಸುತ್ತೆ. ಸತ್ಯ. ಸ್ಕ್ರೀನಲ್ಲಿ ಯಾರ ಜೊತೆಲಿದ್ದಾಗ ಚೆನ್ನಾಗಿ ಮಾಡ್ತೀಯ ಅನ್ನೋದು ತುಂಬಾ ಮ್ಯಾಟರ್ ಸತ್ಯ, ಆಗುತ್ತೆ. ಸತ್ಯ. ಕಾಮಿಡಿಯನ್ಸ್‌ಗಳ ಪಾತ್ರ ಇದೆಯಲ್ಲ, ಹೆಸರಿನ ಜೊತೆಗೆ ರಿಜಿಸ್ಟರ್ ಆಗೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ. ನೀವು ಬಂದ ತಕ್ಷಣ ಒಂದು ಪ್ರಶ್ನೆ ಕೇಳಿದೆ, ಯಾಕೆ ನಾನೇ ಬಿಟ್ಟಿದ್ಯಾ ಅಂತ. ಹಾ, ನೊಂದ ನಾನು ಯಾಕೆ ಬಿಟ್ಟೆ? ಹಾ ಬಂದ್ರ ರಾಣಿ? ಕರೆದ ಮೇಲೂ ಬರ್ದಿರಕ್ ನಾನೇನ್ ಚಂದಮಾಮನೆ. ಕಸ್ಟಮರ್ ಹತ್ರ ಹಾಗೆಲ್ಲ ಮಾತಾಡ್ತೀರಾ? ಅವ್ನು ಕಸ್ಟಮರ್ ಅಲ್ಲ ಸರ್, ಕಮಂಗಿ. ಫೋನ್ ಸೆಟ್ಟಿಂಗ್ ಹೋಗು ಅಂದ್ರೆ ಎಲ್ಲಿ ಬರುತ್ತೆ, ಅಡ್ರೆಸ್ ಕೊಡು. 8-10 ತಿಂಗಳು ಮುಂಚೆ ನಾನು ನೀವು ಯಾಕೆ ಡಿಬಾಸ್ ಜೊತೆ ಯಾಕೆ ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅವ್ರಿಗೆಲ್ಲ ಅಲ್ಲಿ ಸ್ಪೇಸು ಅಂತ? ಹಾ ಅಂದ್ರೆ ನೀವ್ ಯಾಕೆ ಮಾಡ್ತಿಲ್ಲ, ನೀವ್ ಯಾಕೆ ಬರ್ತಿಲ್ಲ? ಅವ್ರು ಬರ್ತೀಯ, ನೀವ್ ಯಾಕೆ ನೀವ್ ಬರ್ತೀಯ? ಯಾಕೆ ಬರ್ತಿಲ್ಲ? ಇಲ್ಲಮ್ಮ ಅಂದ್ರೆ ಅಂದ್ರೆ ನಾನು ಬರಲ್ಲ ಅಂತ ಹೇಳಿಲ್ಲ ಗುರು. ಅಲ್ಲ, ಅಂದ್ರೆ- ಕರೀತಾ ಇಲ್ಲ. ಕರೀತಿಲ್ಲ. ಅಂದ್ರೆ ನಿಜವಾಗ್ಲೂ ಜಹೀದ್ ಖಾನ್ಗೆ ನಾನು ಹೇಳಬೇಕು, ಅತ್ಯದ್ಭುತವಾದ ನಟ ಆಗ್ತಾನೆ ಅಪ್ಪ, ಮುಲಾಜೆ ಇಲ್ಲ. ಎಲ್ಲಿ ಮಿಸ್ ಹೊಡಿತು ಮತ್ತದು? ಅದು ಕಾರಣಾಂತರಗಳಿಂದ ಮಿಸ್ ಆಗುತ್ತೆ. ಪ್ರತಿಯೊಂದು ವೆಡ್ಡಿಂಗ್ ಶೂಟಲ್ಲೂ ಬೆಳಕಿನ ಕವಿತೆ ಹಾಡಿರೋದು ಗುರು. ಅಲ್ವಾ? ಹೌದು, ಬೆಳಕಿನ ಕವಿತೆ ಪ್ರತಿಯೊಂದು ಸುಮ್ಮನೆ ಒಂದು Correct, correct. ಸ್ಲೋ ಮೋಷನ್ ನಡ್ಕೊಂಡ್ ಬರ್ತೀನಿ, ಅದು ಹೆಂಗೆ ವರ್ಕ್ ಆಗುತ್ತೆ? ಈಗ ಮತ್ತೆ ಸಿನಿಮಾಗಳ ಕಡೆಗೆ ಬರ್ತೀನಿ. ಹ್ಮ್. ಸಿಕ್ಕಿರೋ ಪಾತ್ರಗಳಲ್ಲಿ ಎಲ್ಲ ನುಂಗಿ ನೀರು ಕುಡಿದ್ಬಿಟ್ಟಿದೆ. ಅಂದರೆ ಪಕ್ಕದಲ್ಲಿ ಅಕ್ಕಪಕ್ಕ ಯಾರು ನಿಂತ್ರು ಅವ್ರನ್ನ ನುಂಗಿ ಅದ್ಭುತವಾಗಿ ನಟನೆ ಮಾಡುವಂತಹ, ನುಂಗೋದು ಅನ್ನೋದಕ್ಕಿಂತ ಸ್ಕ್ರೀನ್ ಸ್ಪೇಸ್ನಲ್ಲಿ. ಬಿಕಾಸ್ ನಾನು ನಿನಗೊಂದಿಷ್ಟು ಶಾರ್ಟ್ಗಳನ್ನ ಡೈರೆಕ್ಟ್ ಮಾಡಿರೋದ್ರಿಂದ ನನಗೆ ಗೊತ್ತು ಆ ಸ್ಕ್ರೀನಲ್ಲಿ ಏನೂ ಇಲ್ಲ ಅಂತಂದ್ರೆ ನೀವೇನೋ ತರ್ತಾನೆ ಅಂತ. ಆ ತರಹದ್ದೇನಾದರೂ ಯಾರ್ದಾದ್ರೂ ಕಿವಿಗೆ ಬಿದ್ದು ಗುರು ಅವ್ನ ಪಕ್ಕದಲ್ಲಿದ್ರೆ ನಾವು ಡಮ್ಮಿ ಆಗ್ಬಿಡ್ತೀವಿ ಗುರು ಅಂತ ಅನ್ಸಿದ್ದಿದ್ಯಾ? ಗೊತ್ತಿಲ್ಲ. ಅದಕ್ಕೆ ಪ್ರತ್ಯುತ್ತರವಾಗಿ ಶಾಕಾಹಾರಿ ಅಂತ ಒಂದು ಸಿನಿಮಾ ಬಂತು. ಹೌದು, ರಂಗಾಯಣರಿಗೂ. ಅದ್ರಲ್ಲಿ ನೋಡಿ ಡೈರೆಕ್ಟರ್ಗೆ ಎಷ್ಟು ಚೆನ್ನಾಗಿ ನಾನು ಬರೆದಿರೋದು ಇಷ್ಟೇ ಸರ್, ನಾನು ಬರೆದ್ರಿಂದ ಒಂದು 2% ಎಕ್ಸ್ಟ್ರಾ ಮಾಡ್ಬೋದು. ನೀವು ಸೇರಿಸ್ಕೋಬೋದಾದರೆ 2% ಎಕ್ಸ್ಟ್ರಾ ಸೇರಿಸ್ಕೋಬೇಕು, ಅದಕ್ಕಿಂತ ಹೆಚ್ಚು ಸೇರಿಸ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಯಾಕೆಂದರೆ ಕಡಿಮೆ ಇರ್ಬೋದು ನಿಮ್ಮದು, ಇಡೀ ಸಿನಿಮಾ ನಿಮ್ಮದೇ ಚಂದ ಇದೆ. ಇರ್ತಾರೆ ಅನ್ನೋದು ಇತ್ತು. ಬಟ್ ಕೆಲವು ಸತಿ ಪರವಾಗಿಲ್ಲ ಸರ್, ಫ್ರೀಡಮ್ ಇದೆ ಮಾಡಬಹುದು ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ನಮ್ಮ ಸಿನಿಮಾದನ್ನು ಹೇಳೋದಾದ್ರೆ ಫ್ರೀಡಮ್ ಇದೆ ಗೆಳೆಯ ಮಾಡು ಅಂತಂದಾಗ ನಾವು ಸೇರಿಸ್ಕೊಂಡೆಲ್ಲ ಮಾಡ್ಬೋದು. ಅದು ಆ ಉದ್ಗಾರ ಕೆಲವು ಸತಿ ಅದು ಸಮಸ್ಯೆ ಆಗುತ್ತೆ ಅನ್ನೋದಾದರೆ, ಅದು ಹೆಂಗೆ ಯಥಾವತ್ತಾಗಿ ಬರ್ದಿತ್ತ ಹೇಳಿದ್ರೆ ಕೆಲವು ಸತಿ ವರ್ಕ್ ಆಗಿಲ್ಲದೆ ಇರಬಹುದು, ಬುಕಿಶ್ ಅನ್ಸ್ಬೋದು. ಅನ್ಸ್ಬಹುದೇ ನಾವು. ಆಮೇಲೆ ನಿನ್ ಕ್ಯಾರೆಕ್ಟರ್ ಸೆಟ್ ಆಗದೆ ಇರ್ಬೋದು, ಮೇ ಬಿ ಆಗದೆ ಇರ್ಬೋದು, ನಿನ್ ಮ್ಯಾನರಿಸಮ್ ಸೆಟ್ ಆಗದೆ. ಹಾ ಅದು ನಾನಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ ಅನ್ನೋದ. ಸೊ ಸೇರಿಸ್ಕೊಂಡಾಗ ಏನಾರು ಒಂಚೂರು ವಿಚಿತ್ರವಾಗಿ ಏನಾರು ಸುಮ್ಮನೆ ಕೂತಾಗ ಕಾಫಿ ಟೀ ಕುಡಿತಿರ್ಬೇಕಾದ್ರೆ ಏನಾರು ಅದ್ರ ಬಗ್ಗೆ ಯೋಚನೆ ಬರ್ತದೆ, ಏನು ಮಾಡ್ಬೋದು ಗುರು, ಹೆಂಗುರು ಇದನ್ನ ಸೇರಿಸ್ಕೊಳ್ಳ ಚೆನ್ನಾಗಿ ಸೇರಿಸ್ಕೊ ಇದೆಲ್ಲ ನಡೆದೋಗಿರುತ್ತೆ. ಬಟ್ ಅಗೇನ್ ಕೆಲವು ಸತಿ ಅದು ಬರಬಹುದು, ಶಾಪ್ ಹೋಗೋದು, ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾಡ್ತೀನಿ ಬಟ್ ಮಗ ತಿನ್ಕೊಂಡ್ಬಿಡ್ತಾನೆ, ಆಗಲ್ಲ ಗುರು. ಅದು ಒಳ್ಳೆ ತರದಲ್ಲಿ ತಗೊಂಡ್ರೆ ಅಲ್ಲ ಪ್ಲಸ್ಸು. ಕರೆದಿರೋದು ಅದಕ್ಕೆ. ಚೆನ್ನಾಗಿ ಮಾಡ್ತಾನೆ ಇವನು ಅಂತ. ಬಟ್ ಚೆನ್ನಾಗ್ ಮಾಡಿದ್ರೆ ಮೈನಸ್ಸು. ತಿನ್ಕೋಬೇಕು ಅಂತಾನೆ ಕರೆದಿರ್ತಾರೆ. ಇಲ್ಲ ನೀ ಯಾರ ಮುಂದೆ ಚೆನ್ನಾಗಿ ಮಾಡ್ತೀಯ ಅನ್ನೋದು ಮ್ಯಾಟರ್ ಆಗುತ್ತೆ ಅನ್ಸುತ್ತೆ. ಸತ್ಯ. ಸ್ಕ್ರೀನಲ್ಲಿ ಯಾರ ಜೊತೆಲಿದ್ದಾಗ ಚೆನ್ನಾಗಿ ಮಾಡ್ತೀಯ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸತ್ಯ. ಮೊನ್ನೆ ಯಾರೋ ಕೇಳ್ತಿದ್ರು, ಸರ್ ಅಂದರೆ ಐಮ್ ಟಾಕಿಂಗ್ ಅಬೌಟ್ ಒಂದು 8-10 ತಿಂಗಳು ಮುಂಚೆ ನಾನು, ಸರ್ ನೀವು ಯಾಕೆ ಡಿಬಾಸ್ ಜೊತೆ ಯಾಕೆ ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಬೇಸಿಕಲಿ ಏನು ಅಂದರೆ ಈ ವಿದ್ಯಮಾನಗಳನ್ನು ಬಿಡಿ, ನೀವು ಯಾಕೆ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ, ನೀವು ಒಳ್ಳೆ ನಟ ಯಾಕೆ ಮಾಡಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಚಿಕ್ಕಣ್ಣವ್ರು ಹೀರೋ ಆಗಿದ್ದಾರೆ ಇವಾಗ, ಆ ಜಾಗಕ್ಕೆ ಯಾರು ಒಳ್ಳೆಯವ್ರು ಬರಬೇಕು. ಧರ್ಮಣ್ಣ ತುಂಬ ಚೆನ್ನಾಗಿ ಮಾಡ್ತೀಯಾನೆ, ಹೌದು. ಆಮೇಲೆ ಶಿವರಾಜ್ ಕೇರ್ಪೇಟ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಇವರೆಲ್ಲ ಇದ್ದಾರೆ. ಯಾಕೆ ಸಿಗ್ತಾ ಇಲ್ಲ ಅವ್ರಿಗೆಲ್ಲ ಅಲ್ಲಿ ಸ್ಪೇಸು ಅಂತ? ಹಾ ಅಂದ್ರೆ ನೀವ್ ಯಾಕೆ ಮಾಡ್ತಿಲ್ಲ, ನೀವ್ ಯಾಕೆ ಬರ್ತಿಲ್ಲ? ಅವ್ರು ಬರ್ತೀಯ, ನೀವ್ ಯಾಕೆ ಬರ್ತಿಲ್ಲ? ಇಲ್ಲಮ್ಮ ಅಂದ್ರೆ ಅಂದ್ರೆ ನಾನು ಬರಲ್ಲ ಅಂತ ಹೇಳಿಲ್ಲ ಗುರು. ಅಲ್ಲ, ಅಂದ್ರೆ- ಕರೀತಾ ಇಲ್ಲ. ಕರೀತಿಲ್ಲ. ಅಂದ್ರೆ ಅದನ್ನ ಹಾಸ್ಯವಾಗೂ ಹೇಳ್ಬೋದು, ಬಟ್ ತುಂಬಾ ಆನ್ ಸೀರಿಯಸ್ ನೋಟ್ ನಿನಗೆ ಅಲ್ಲಿ ನಿನ್ನ ಜಾಗ ಇದೆ ಅಂತಂದ್ರೆ ಬರುತ್ತದು. ನೀನು ಹೋಗಿ ಸರ್ ನಂಗೊಂದು ಅವಕಾಶ ಕೊಡಿ ಕೇಳೋ ಅಂದ್ರೆ ಆ ಒಂದು ಇದನ್ನ ದಾಟ್ಬಿಟ್ಟಿರ್ತೀವೋ ಏನೋ ಅಂತ. ಒಳಗಡೆ ಅದು ಕೆಟ್ಟದ್ದು ಕೂಡ ಹೌದು, ಒಳ್ಳೇದು ಕೂಡ ಹೌದು. ಹೌದೌದು. ಅದನ್ನ ಅಲ್ಲಲ್ಲ, ಬಟ್ ಕೇಳಿದ್ರೆ ತಪ್ಪಾಗಲ್ಲ. ನಾನು ಹೇಳೋದು ಸುಜಯ್ ಶಾಸ್ತ್ರಿಯಾಗಿ ಇವತ್ತು ಇರುವ ಸುಜಯ್ ಶಾಸ್ತ್ರಿ, ಹ್ಮ್. ಈಗ ಆಲ್ರೆಡಿ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರುವ ಸುಜಯ್ ಶಾಸ್ತ್ರಿ, ಹ್ಮ್. ನನ್ನ ಪ್ರಕಾರ ಫೋನ್ ಮಾಡಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳುವ ಹಂತ ನೀನು ದಾಟಿದ್ಯಾ. ನನ್ನ ಅನುಭವ ನಿನಗದು ಅನ್ನಿಸ್ದೇ ಇರ್ಬೋದು, ಬಟ್ ತಪ್ಪು ಅಲ್ಲ ಅದು. ತಪ್ಪಿಲ್ಲ, ತಪ್ಪೇನಲ್ಲ. ಬಟ್ ನಾನು ಕೇಳೋದು, ನೀನು ಪ್ರೂವ್ ಮಾಡಿದೆ ಸಿಕ್ಕಿರೋ ಅವಕಾಶಗಳಲ್ಲಿ ಪ್ರೂವ್ ಮಾಡ್ಬಿಟ್ಟೆ ಅಂದ್ರೆ ಇಲ್ಲ ಗುರು ಉಳಿಯತ್ತೆ. ಇವತ್ತು ನಾನು ಹೇಳೋದು, ಬಟ್ ಹಂಗೆ ಹಾಕೊಂಡ್ರೆ KGF ರಾಕಿ ಬಾಯ್ ಕ್ಯಾರೆಕ್ಟರ್ ರಿಜಿಸ್ಟರ್ಡ್. ಆ ಥರ ಕಾಮಿಡಿಯನ್ಸ್ಗಳ ಪಾತ್ರ ಇದೆಯಲ್ಲ, ಹೆಸರಿನ ಜೊತೆಗೆ ರಿಜಿಸ್ಟರ್ ಆಗೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ.
ನೀವು ಬಂದ ತಕ್ಷಣ ಒಂದು ಪ್ರಶ್ನೆ ಕೇಳಿದೆ, ಯಾಕೆ ನಾನೇ ಬಿಟ್ಟಿದ್ಯಾ ಅಂತ. ಹಾ, ನೊಂದ ನಾನು ಯಾಕೆ ಬಿಟ್ಟೆ? ಹಾಂ, ಅದು ತುಂಬ ಜನಕ್ಕೆ ಅದೊಂದು ಆಸೆ ಇದೆ, ನೀನು ನಾಣಿ ಮಾಡಬೇಕು, ಯಾಕೆ ಮಾಡ್ತಿಲ್ಲ ಅಂತ. ಆ, ಬಹುಶಃ ಈ ಸಿಕ್ಕಿರುವಂತಹ ಒಂದು ತುಂಬ ಕ್ಯಾರೆಕ್ಟರ್ಗಳಲ್ಲಿ ನನಗೆ ವರ್ಕ್ ಆಗಿರೋ ಹಾಗೆ, ಏನಕ್ಕೆ ಅದು ವರ್ಕ್ ಆಗಿದೆ ಅಂತಂದರೆ, ಅದಕ್ಕೆ ಈ ಜನಗಳಿಗೆ ಗೊತ್ತಾಗದಿರೋ ಹಾಗೆ ಅಥವಾ ಡೈರೆಕ್ಟ್ರುಗಳು ಅವರು ಇವ್ರಿಗೆ ಗೊತ್ತಾಗದಿರೋ ಹಾಗೆ ನಾನೊಂದು ಪೂರ್ವ ಸಿದ್ಧತೆ ಮಾಡ್ಕೊತೀನಿ. ನಾಣಿ ಟುಕ್ ಟೈಮ್ ಫಾರ್ ಮೀ ಟು ಪೂರ್ವ ಸಿದ್ಧತೆ. ಅದು ನಿಜವಾದ ನನ್ನ ಸ್ನೇಹಿತನ ಮುಖಚೇರಿ ಇರುವಂಥ ಹೌದಾ? character. ಹೌದು. ಹಂಗೆ ಇರೋದವರು. ಶ್ರೀನಿವಾಸ್ ಅಂತ ಆತನ ಹೆಸರು. ಅದನ್ನು ನಮ್ಮ ಪ್ರದೀಪ್ ಅವರು ಬರೆದಿದ್ದೆ ಆ್ಯಕ್ಚುಲಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಿನಿಮಾನ. ನನ್ನ ಫ್ರೆಂಡ್ ಹಾಗೆ ಇರೋದು, ಅಂದರೆ ಅವ್ನು ನಾಣಿ ಕ್ಯಾರೆಕ್ಟರ್ ಥರನೇ ಇರೋದು ಆತ. ಅಂದರೆ ನಾವು ಒಂಚೂರು ಎಕ್ಸಾಜುರೇಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಹಾ, ಹಾ, ಹಾ. ಅದಕ್ಕೆ ಪೆನ್ಸಿಲ್ ಮೀಸೆ ಬೇಕು, ಹಾ. ಗಡ್ಡ ಇರಬಾರ್ದು, ಗಡ್ಡ ಇದ್ರೆ ತೀರ ವಿಕಾರವಾಗಿರಬೇಕು, ಇವನ ಜೀವನದಲ್ಲಿ ಇವನು ಸಾಯೋದೊಂದು ಧ್ಯೇಯ ಇದೆ ರೀ. ಕರೆಕ್ಟ್. ಆ ಥರ ಧ್ಯೇಯ ಇಲ್ಲ ಒಂದು ಕ್ಯಾರೆಕ್ಟರ್ ಅವನು. ನೊಂದಿರ ಜೀವ. ಇನ್ನೆಷ್ಟು ಕಿವುಚ್ತೀರಿ, ಸತ್ತಿರ ಅವು ಕೊಡ್ದಂಗೆ. ಹೆಂಗೆ ಇನ್ನೆಷ್ಟು ಹಿಂಸೆ ಕೊಡ್ತೀರಿ ಅವನಿಗೆ ಅಂತವನಿಗೆ. ಪೆನ್ಸಿಲ್ ಮೀಸೆ ಇರಬೇಕು, ಇಷ್ಟು ದಪ್ಪ ಗಡ್ಡ ಇರಬೇಕು, ತಲೆ ಕೂದಿರಬಾರ್ದು, ಯಾವಾಗಲೂ ಬ್ಯಾಗ್ ಹಾಕೊಂಡಿರ್ಬೇಕು. ಎಷ್ಟು ಮಾಡಲಿ ಅದು ನನ್ನ ಅನ್ಸಕ್ಕೆ ಶುರುವಾಗ್ಬಿಡ್ತು. ಬೇರೆ ಕ್ಯಾರೆಕ್ಟರ್ ಕರೆಯೋಕ್ಕಾಗಲ್ಲ ಅವಾಗ. ಆದ್ರಿಂದನೂ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತ ನನ್ನ ಸಿನಿಮಾಗಳು ಹೋಯ್ತೋ ಏನೋ. ಅವ್ನು ನಾಣಿ ಯಾವಾಗಲೂ ನಾನೇ ಬರ್ತಿದ್ದೆ ಗುರು, ಅದಕ್ಕೋಸ್ಕರ ಒಂದು ಸ್ವಲ್ಪ ದಿವಸ ಬ್ರೇಕ್ ಕೊಟ್ಟೆ. ನೋಡ, ಅದಾದ್ಮೇಲೂ ಆಗಲಿಲ್ಲ. ಮತ್ತು ಅಟ್ಲೀಸ್ಟ್ ಒಂಚೂರು ಏನಾದ್ರು ಹೊಟ್ಟೆಪಾಡು ಬರ್ಬೋದೇನೋ, ಆಗಲಿಲ್ಲ. ಸೊ ಏನಾದ್ರು ಸಮಸ್ಯೆ ಇರಬೇಕು, ಹೆಂಗೆ ಇದನ್ನು ಸಮಸ್ಯೆನ ಇದು ಅಥವಾ ನನ್ನ ಅಪಿಯರೆನ್ಸ್ ಏನಾದ್ರು ರಾಂಗ್ ಇದೆಯಾ ಅವ್ರಿಗೆ, ಅಂದರೆ ನಾನು ಮಾತಾಡೋ ರೀತಿ ಸರಿ ಇಲ್ವಾ, ಅಥವಾ ಎಲ್ಲೋ ಪ್ರಶ್ನೆ ಮೊನಟನಸ್ ಅನ್ಸಿರ್ಬೋದು ಅವ್ರಿಗೆ. ಅವಕಾಶ ಇಲ್ಲ ಮೊನಟನ್ಸ್ ಅನ್ಸಕ್ಕೆ. ಯಾಕೆಂದರೆ ಸಿಕ್ಕಿರೋ ಪ್ರತಿ ಪಾತ್ರನೂ ಬೇರೆ ಬೇರೆ ಥರನೇ ಇದೆ. ಬೇರೆನೇ. ಬನಾರಸ್ ಅಂತ ಒಂದು ಸಿನಿಮಾ ಬಂತು, ಅದು ಜನ ಸ್ವೀಕರಿಸಲಿಲ್ಲ ಕಾರಣಾಂತರಗಳಿಂದ. ಅದನ್ನು ಗೌರವಿಸ್ಬೇಕು ನಾವು. ಬಟ್ ಎಂತ ಅದ್ಭುತವಾದ ಸಿನಿಮಾ ಗೊತ್ತಾ ಅದು. ನಿನ್ನ ಪಾತ್ರನೂ ತುಂಬ ಚೆನ್ನಾಗಿತ್ತು. ಹೌದು, ನೀವು ಫೋನು ಮಾಡಿದ್ದೆ. ಹೌದೌದು. ಅನಾಯಾಸಕ್ಕೆ ಸುಮ್ಮನೆ ಒಂದೊಂದು ಸ್ವಲ್ಪ ಗಡ್ಡ ಬಿಟ್ರು ಸುಜಯ್ ಅಂದ್ಬಿಟ್ರು ಜಯತೀರ್ಥ ಸರ್. ಅವ್ರು ಏನಾರು ಅಂದಿದ್ರೆ ಏನಾರು ಇರುತ್ತೆ ಗುರು, ಯಾಕಂದ್ರೆ ಬೆಲ್ ಬಾಟಮ್ ಉದಾಹರಣೆ ಇದೆಯಲ್ಲ. ಬಿಡು ಗುರು ಗಡ್ಡ ಬಿಡೋದು. 1.5 ವರ್ಷ ಗಡ್ಡ ಬಿಟ್ಟೆ. 1.5 ವರ್ಷ ಗಡ್ಡ ಬಿಟ್ಟೆ. ಬಾರೇ ಒಂಚೂರು ಮಾತಾಡಬೇಕು ಅಂತ 1.5 ವರ್ಷ ಆದ್ಮೇಲೆ ಕರೆದ್ರು. ಕೋವಿಡ್ ಗಿವಿಡೆಲ್ಲ ಆಯಿತು. ಹೋಗಿ ನೋಡಿದ್ರೆ ಏನೋ ಹಿಂಗಾಗಿ ಹೋಗಿದ್ಯಾ ಸರ್, ನೀವು ಹೇಳೋ ಸಲ ಗಡ್ಡ ಬಿಡು ಅಂತ. ಅವತ್ತಿಂದ ಸೇವೆ ಮಾಡಿಲ್ಲ ನೀನು. ಮಾಡಿಲ್ಲ ಸರ್. ಅಂದರೆ ಪಾತ್ರ ಸೀರಿಯಸ್ ತಗೊಂಬಿಟ್ಟೆ ನಾನು. ಕರೆಕ್ಟ್. ಬೇರೆ ಯಾರಿಗೋ ಕೊಡಬೇಕಾಗಿತ್ತು, ಅದನ್ನ ನಿನಗೆ ಕೊಡ್ತೀನಿ ಇವಾಗ ಅಂತ ಕೊಟ್ಟರು. ಮುಂದಾಗಿದ್ದು ಬೇರೆದಾಯಿತು. ಅಂದರೆ ಸಗಣಿ ಪಿಂಟನು ಶಿವರಾಜ್ ಕೆ ಆರ್ ಪೇಟೆ ಅವ್ರು ಮಾಡಬೇಕಾಗಿತ್ತು. ಓಕೆ. ಇಲ್ಲಿ ನಮ್ಮ ಬೆಲ್ ಬಾಟಮ್ ಪ್ರೊಡ್ಯೂಸರು ನಮ್ಮ ಸುಜಯನ್ ಹಾಕೊಂಡು ಒಂದು ಕ್ಯಾರೆಕ್ಟರ್ ಹಾಕೊಂಡು ಮಾಡೋಣ, ಯಾಕಂದರೆ ಕ್ಲಾಸ್ಮೇಟ್ಸ್ಗಳು ನಾವೆಲ್ಲ ಒಂದೇ ಬ್ಯಾಚ್. ಅಲ್ಲಿ ನೀರು ದೋಸೆ ಪ್ರೊಡ್ಯೂಸರ್ ಪ್ರಸನ್ನ ಅವರು, ಇವನು ಶ್ರೀನಿವಾಸ್ ಕನ್ನಡದ ಒಂದು ಒಳ್ಳೆ ಹೊಸ ಹುಡುಗ ಬಂದಿದ್ದಾನೆ, ಒಂದು 4 ಹುಳಿ ಹೇಳ್ತೀನಿ ಜಯತೀರ್ಥ ನೋಡಿ ಆಮೇಲೆ ಅಂತ. ಜಯತೀರ್ಥ ಅವ್ರಿಗೆ ಇವನಿಬ್ರು ಒಬ್ಬರೇ ಅಂತ ಗೊತ್ತಿಲ್ಲ, ಕರ್ಸಿ ಅಂದರು. ನಾನು ಹೋದೆ, ಸರ್ ನಮಸ್ಕಾರ ಸರ್, ನಮಸ್ಕಾರ ಸರ್. ಆಯಿತು, ಓಕೆ ಆಯ್ತಪ್ಪ ಹೇಳ್ತೀನಿ ಹೋಗಪ್ಪ ಅಂತ. ತಿರ್ಗಾ ಫೋನ್ ಮಾಡಿದ್ರು. ಅದೇ ಒಂಚೂರು ಮಾತಾಡ್ಕೊಂಡು ಹೋಗ್ಬೇಕಾಯ್ತು ಆಡಿಷನ್ಗೆ ಅಂತ, ಬರ್ತೀನಿ ಅಂತಂದ್ರೆ. ಬರಲಿಲ್ವಲ್ಲಪ್ಪ ಅಂತಂದ್ರೆ. ಬಾಗ್ಲ ತಿನ್ಕೊಂಡು, ಸರ್ ನಾನೇನೆ. ಬೈಲೆ ಬೈಲೆ ಅವನೇ ಇವನು. ನೀನೇ ಅವನಾ? ಎರಡು ಈಸಿ ಆಯ್ತು. ಅದು ಹಂಗಾಗೋಯ್ತು. ಅಂದರೆ ಬರ್ದಿತ್ತು, ನಾ ಕೇಳಕ್ಕೆ ಹೋಗೋದಾಗ್ಲಿ ಇನ್ನೊಂದಾಗ್ಲಿ ಮಾಡಲಿಲ್ಲ. ಬಟ್ ಆಮೇಲೆ ಬಟ್ ಅದರ ಬ್ಯಾಕ್ ಟು ಬ್ಯಾಕ್ ಸಿನಿಮಾದ ಅದರ ಪ್ರತಿಫಲವಾಗಿ ಆಯ್ತು ಅಲ್ವಾ. ಹೌದೌದು. ಜಯತೀರ್ಥ ಅವರು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಹೋದ್ವಿ. ಕೈವಾದಲ್ಲಿ ನಾನು ಫೋನ್ ಮಾಡಲಿಲ್ಲ. ವೈ ಜಯತೀರ್ಥ ಹಂಗೆ ಅನಿಸುತ್ತೆ ಆತನ ಬರವಣಿಗೆನಲ್ಲಿ ಅಥವಾ ಆತನ ನಿರ್ದೇಶನದಲ್ಲಿ ಅಂತಂದರೆ, ಈ ಕ್ಯಾರೆಕ್ಟರ್ ಏನು ಮಾಡಿದ್ರೆ ವರ್ಕ್ ಆಗುತ್ತೆ. ಸ್ಟೇಟ್ಮೆಂಟ್ ಪೀರಿಯಡ್ ಮುಲಾಜೆ ಇಲ್ಲ. ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಬನ್ನಿ. ಯಾವ ಸಿನಿಮಾ ಅವ್ರು ಮಾಡಿದಾರೋ, ನಿಮ್ಮ ರಿಷಬ್ ಹಾಗೆ ಕಾಣಿಸ್ತಾನೆ, ಡಿಟೆಕ್ಟಿವ್ ದಿವಾಕರ್ ಅಂತಾನೆ ಕಾಣಿಸ್ತಾನೆ, ಸಗಣಿ ಪಿಂಟು ಹಾಗೆ ಕಾಣಿಸ್ತಾನೆ, ಆಮೇಲೆ ಮರಕುಟ್ಕ ಬರ್ತಾರೆ, ಯೋಗರಾಜ್ ಭಟ್ರು ಮರ ಹೊಡಿಯೋರ್ತಾನೆ ಕಾಣಿಸ್ತಾರೆ. ಕರೆಕ್ಟ್. ಕೈವಾದಲ್ಲಿ ಇವರು ಹಾಗೆ ಕಾಣಿಸ್ತಾರೆ. ಅಪಿಯರ್ ಮಾಡ್ತಂದ್ರೆ ನಿಧಾನವಾಗಿ ಇದು ಮಾಡ್ತಾರೆ. ಬೇಸಿಕಲಿ ಅಂಥ ಟೈಮಲ್ಲಿ ಏನಾಗೋಗುತ್ತೆ, ನಾವು ಹೋಗಿ ಸರ್ ನಂಗೆ ಒಂದು ಚಾನ್ಸ್ ಕೊಡಿ ಸರ್, ನಾನು ಖಾಲಿ ಕೂತಿದ್ದೀನಿ. ಅವಾಗ ಫೋರ್ಸ್ಫುಲ್ ಫೀಲಿಂಗ್ ಆಗುತ್ತೆ. ನಿನಗೆ ಬಲವಂತವಾಗಿ ಹಿಂಗೆ ಹೇಳಿದ್ರೆ ಒಂಚೂರು ಹಿಂಗೆ ಅಂತಾರೆ. ಕರೆಕ್ಟ್. ಕೊಟ್ಟಿದ್ದೀನಿ ನೋಡ್ಕ ಈಗ. ಬನಾರಸ್ ಎಂತ ಇದು, 13 ದಿನ ಕಾಶಿನಲ್ಲಿ ಶೂಟ್ ಮಾಡಿದ್ದೀವಿ. ಆ ಚಂದ್ರಾರ್ಕ. ಹೌದಾ? ಮುಲಾಜೆ ಇಲ್ಲ. ನಿಜವಾಗ್ಲೂ ಜಯೀದ್ ಖಾನ್ಗೆ ನಾನು ಹೇಳಬೇಕು, ಅತ್ಯದ್ಭುತವಾದ ನಟ ಆಗ್ತಾನಪ್ಪ. ಮುಲಾಜೆ ಇಲ್ಲ. ಎಲ್ಲಿ ಮಿಸ್ ಹೊಡಿತು ಮತ್ತದು? ಅದು ಕಾರಣಾಂತರಗಳಿಂದ ಮಿಸ್ ಆಗುತ್ತೆ. ನೀವು ಕೆಲವು ಸತಿ ಹೆಂಗೆ ಹೇಳೋದಕ್ಕಾಗತ್ತೆ, ಸಿನಿಮಾ ವರ್ಕ್ ಆಗದೆ
ಪ್ರತಿಯೊಂದು ವೆಡ್ಡಿಂಗ್ ಶೂಟಲ್ಲೂ ಬೆಳಕಿನ ಕವಿತೆ ಹಾಡಿರೋದು ಗುರು. ಅಲ್ವಾ? ಹೌದು, ಬೆಳಕಿನ ಕವಿತೆ ಪ್ರತಿಯೊಂದು ಸುಮ್ಮನೆ ಒಂದು Correct. ಸ್ಲೋ ಮೋಷನ್ ನಡ್ಕೊಂಬರ್ತೀನಿ, ಅದು ಹೆಂಗೆ ವರ್ಕ್ ಆಗುತ್ತೆ? ಕೆಲವು ಸತಿ ಅವ್ರು ವರ್ಕ್ ಆಗೋದು ಅಂತಲ್ಲ, ಸುಮ್ಮನೆ ಸುತ್ತ ಇರೋದು ಅಷ್ಟು ಒಂದು ಸರ್ಕಲಲ್ಲಿ ವರ್ಕ್ ಆಗಬೇಕು ಅಂತ ಇರುತ್ತವೆ, ಅದು ವರ್ಕ್ ಆಗಲಿಲ್ವೇನೋ. ಬಟ್ ಒಂದು ಒಳ್ಳೆ ಸಿನಿಮಾ ಮಿಸ್ ಆಯಿತು. ಅಗೇನ್ ಶಾಕಾರಿನೂ ಅದಾಯಿತು. ಏನಕ್ಕೆ ಮಿಸ್ ಆಯಿತು ಅಂತ ಕೇಳ್ಬೋದು ನೀವು. ಜನ ಥಿಯೇಟ್ರಿಗೆ ಏನಕ್ಕೆ ಬರಲಿಲ್ಲ? ಎಲ್ಲ ಇದ್ದು ಯಾಕೆ ಗೊತ್ತಿಲ್ಲ. ಅಮೆಝಾನ್ ಕಿತ್ಕೊಂಡು ನೋಡ್ತಿದೆ. ಹೌದೌದೌದು, ಸರಿಯಾಗಿ ಓಡ್ತಾ ಇದೆ. ಸರಿಯಾಗಿ ಓಡ್ತಿದೆ, ರೆಕಾರ್ಡ್ ಬ್ರೇಕಿಂಗ್. ಎಂಥ ಅದ್ಭುತವಾದ ಸಿನಿಮಾ. ಲಾಸ್ಟ್ 20 ನಿಮಿಷ ನೀನು ಹೆಂಗೆ ಕೂರಿಸುತ್ತೆ ಗೊತ್ತಾ? ಕರೆಕ್ಟ್, ನೋಡಿದ್ದೀನಿ. ಅಯ್ಯಪ್ಪ, ಮತ್ತೆ ಅದಕ್ಕೆ ಇಲ್ಲಿ ಮಾತ್ರ ಓಡುತ್ತೆ. ಬೀರ್ಬಲ್ಲು. ಹೌದು. ಓಹ್, ಪ್ರೊಡ್ಯೂಸರ್ ಹೇಳ್ತಾರೆ ಲಾಸ್ ಆಗ್ಬಿಡ್ತೀವಿ ಸಿನಿಮಾ ಮಾಡಿ ಅಂತ. ಅಮೆಝಾನಲ್ಲಿ ಹೋಯ್ತು 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 ಬೀರ್ಬಲ್ಲು. ಇವಾಗ ಬೀರ್ಬಲ್ 2 ಅನೌನ್ಸ್ ಮಾಡ್ತಾ ಇದ್ದಾನೆ. ಅಂದರೆ ಏನು ಹೇಳೋದು, ಇಟ್ ವಿಲ್ ಟೇಕ್ ಟೈಮ್ ಫಾರ್ ಎವ್ರಿಥಿಂಗ್. ನೀವಿನ್ ಇಲ್ಲಿ ಬಂದು ಕೂರಬೇಕು ಅನ್ನೋದಕ್ಕೂ ಇಟ್ ವಾಸ್ ಅಂದರೆ ಟೇಕ್ ಟೈಮ್ ಅಂತ. ಸೊ ನಾವು ಹೋಗಿ ಸರ್ ನೀವು ಸಿನಿಮಾದಲ್ಲಿ ನೀವು ನಂಬಲ್ಲ ಎಷ್ಟು ಜನ ಕಮೆಂಟ್ ಹಾಕ್ತಾರೆ ಗೊತ್ತಾ, ಈ ಹುಡುಗ ಅಂಡರ್ ರೇಟೆಡ್ ಆಗಿದ್ದಾನೆ, ಇವನು ಯಾಕೆ ಬಳಸ್ಕೊತಾ ಇಲ್ಲ ಕನ್ನಡ ಇಂಡಸ್ಟ್ರಿ. ಅದನ್ನು ಜನ ನೋಡಬೇಕು ಅಂತಲೂ ಇಲ್ಲ, ನೋಡ್ಬಿಟ್ಟು ಕರಿಬೇಕು ಅಂತಲೂ ಇಲ್ಲ. ಜೈತೀರ್ಥವ್ರು ಹೇಳ್ತಾರೆ ನೀನು ಹಾಕೊಂಡು ಸಿನಿಮಾ ಮಾಡಾಕೋಣ ಇವಾಗ ಯಾವ್ದಾರು ಒಂದು ಒಳ್ಳೆ ಚೆನ್ನಾಗಿರೋದು ಮಾಡೋಣ ಸರ್, ಮಾಡೋಣ ಸರ್. ಯಾರೋ ಒಂದು ಅಂತಿದ್ರು ಒಂದು ಸಿಕ್ಕಾಪಟ್ಟೆ ಕಾಸು ಕೇಳ್ತಾನೆ ಅಂತ. ಹೌದಾ? ಅಂತೆ. ನನ್ನ ಹತ್ರ ಕೇಳಿಲ್ಲ. ನೀನು ಕೇಳಿದ ಪ್ರಾಬ್ಲಮ್ ಅದು. ಹೌದಾ? ಅಲ್ಲಬಿಡುತ್ತೆ, ರೂಮರ್ಗಳು ಸುತ್ತಾಡ್ಬಿಡುತ್ತೆ. ತುಂಬಾ ಕಾಸು ಹೇಳ ಮತ್ತೆ ಅಫಿಷಿಯಲ್ ಆಗಿ ನಾನು ತುಂಬಾ ಕಾಸು ಕೇಳಲ್ಲ ಅಂತ. ಅಲ್ಲ ಕೇಳಲ್ಲ ಗುರು ನಾನು. ಕೇಳೋದಾಗಿದ್ರೆ ಒಳ್ಳೊಳ್ಳೆ ಕಾರಲ್ಲಿ ಓಡಾಡಬೇಕಾಗಿತ್ತು, ಸಕ್ಕತ್ತಾರ ಬಟ್ಟೆ ಹಾಕೊಂಡು ಹಿಂಗೆಲ್ಲ ತಿರ್ಗಾಡ್ಕೊಂಡು ಎಲ್ಲ ಮಾಡ್ಬೋದಾಗಿತ್ತು. ಬಟ್ ಇಟ್ ಡಸಂಟ್ ಮ್ಯಾಟರ್. ತುಂಬ ಜನ ಹಂಗೆ ಅಂತಾರೆ ಅಂತ, ಅದೆಲ್ಲ ಹೆಲ್ಪ್ ಆಗಲ್ಲ. ಸೊ ಮಜಾ ಇರುತ್ತೆ ಒಂಥರ. ಬಟ್ ನಿನಗೆ ಸಿಕ್ಕ ಅವಕಾಶಗಳು, ನಿನಗೆ ಸಿಕ್ಕ ಇದನ್ನ ನೀನು ಬಳಸ್ಕೊಂಡಿದ್ದ ರೀತಿಗೆ ಸಿಕ್ಕಾಪಟ್ಟೆ ಬಿಸಿ ಇರಬೇಕಿತ್ತು ನನ್ನ ಪ್ರಕಾರ. ಹೌದು, ಇರಬೇಕಿತ್ತು. ಯಾರಿಗೂ ಗೊತ್ತಂದ್ರೆ ಇರ್ತೀಯ, ಕರೆಂಟ್ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಅಷ್ಟೇ ಮ್ಯಾಟ್ರ್ ಅದು. ಯಾರೋ ಕರೆಂಟ್ ಹಾಕೋರು ಬಿಡಿಸೋದಕ್ಕೆ ಹೋಗಿರ್ತಾರೆ ಅಲ್ವಾ? 3 ಗಂಟೆಗೆ ಹಾಕ್ಬೇಕು ಅಂತ ಬಿಡಿಸಿ ಎತ್ಕೊಂಡು ಒಂದು 2 ನಿಮಿಷಕ್ಕೆ ಲೇಟ್ ಆಗಿ ಪಟ್ಟನ್ ಕರೆಂಟ್ ಆನ್ ಮಾಡ್ತಾರೆ, ಬರುತ್ತೆ. ನಾವು 2 ನಿಮಿಷಕ್ಕೆ ತಲೆ ಕೆಡ್ಸ್ಕೊಬಾರ್ದು ಅಂತ. ಲೈನ್ ಮ್ಯಾನ್ ಅಂತ ಒಂದು ಸಿನಿಮಾ ಮಾಡಿದೆ. ಹೌದು, ಅಮೆಝಾನಲ್ಲಿ ನೋಡು. 2 ಸೀನಿಗೆ ಬರೋದು. ಎಷ್ಟು ಜನ ಫೋನ್ ಮಾಡಿದ್ರು ಅಂತಂದ್ರೆ, ಗುಬ್ಬಚ್ಚಿ ಲವರ್ ಅಂತ ಒಂದು ಕ್ಯಾರೆಕ್ಟ್ರು. ರಘುಶಾಸ್ತ್ರಿ ಮಾಡಿರೋದು. ಗುಬ್ಬಚ್ಚಿ ಲವರ್ ಅಂತೆ. ಗುಬ್ಬಚ್ಚಿ ಸಾಯ್ತಿದೆ ಸರ್, ಗುಬ್ಬಚ್ಚಿ ಸಾಯ್ತಿದೆ ಸರ್, ಅದಕ್ಕೋಸ್ಕರ ಗಡ್ಡ ಬಿಟ್ಟಿದ್ದೆ ಮಾಡು ಅಂದರೆ ನೀನು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರೆ ಹೆಂಗೆ ಬೇಕಾದ್ರೂ ಆಗುತ್ತದು. ಮಾಡೋದು ಒಂದೊಂದು ಚೂರು, ಅದಕ್ಕೇನಾದ್ರು ಒಂಚೂರು ಆ ಕಡೆ ಈ ಕಡೆ ಒಂಚೂರು ಏನಾದ್ರು ಹಿಂಗಂದು ಹಿಂಗನ್ಬೇಕಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.